ಒಂದ್ಸಲಿ ಹೇಳ್ತಾನೆ, ರಾಮಚಂದ್ರ ಅಲ್ಲೇ ಕೂತಿರ್ತಾರೆ. ಆವಾಗ ಎಲ್ಲರೂ ಕೇಳ್ಕೊಂಡಾಗ ಏನು ವಿಶೇಷ, ಆಂಜನೇಯ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಭಸ್ಮ ಮಾಡಿದ ತಕ್ಷಣ ಆಂಜನೇಯ ಇಡೀ ಲಂಕೆಯನ್ನು ಸುಟ್ಟಾಕ್ಬಿಟ್ರಲ್ಲಪ್ಪ ಅಂತಾನೆ. ಇಲ್ಲ, ಸೀತಾಮ್ಮನವರು ಆ ನೋವಿನ ವ್ಯಥೆಯಲ್ಲಿ 5 ಜನ ಸುಟ್ಟು ಹಾಕಿದ್ದು ಲಂಕೆ ನಾನಲ್ಲ ಅಂತಾನೆ. 5 ಜನ ಸುಟ್ಟು ಹಾಕಿದ್ರ? ಯಾರೇ ಸುಟ್ಟು ಹಾಕಿದ್ದು? ಆ 5 ಜನ ನಾನು ಒಬ್ಬನೇ ಸುಟ್ಟು ಹಾಕಿಲ್ಲ, ನಾನು ಬರೀ ಬಾಲದಲ್ಲಿ ಸುಟ್ಟೆ. ಆದರೆ 5 ಜನ ಸೇರಿ ಸುಟ್ಟಾಕಿದ್ದು, ಅದಕ್ಕೆ ಅದು ಭಸ್ಮ, ಲಂಕೆನೇ ಭಸ್ಮ ಆಗೋಯ್ತು. ಹೊಸ ಲಂಕೆ ಆಮೇಲೆ ಸೃಷ್ಟಿ ಮಾಡ್ತಾನೆ. ಯಾರೋ ಮಾಯಾ ಲಂಕನ ರಾವಣ ಸೃಷ್ಟಿ ಮಾಡ್ತಾನೆ. ಮತ್ತೆ ಹಳೆ ಲಂಕೆ ಹೆಂಗೆ ಸುಟ್ಟೋಯ್ತು? 5 ಜನ ಸುಟ್ಟೋಯ್ತು. ಸೀತಾಮ್ಮನವರು ನೊಂದಿರ್ತಕ್ಕಂಥ ವ್ಯಥೆ ಒಂದು ಸುಡ್ತು. ರಾಮಚಂದ್ರನ ಮರ್ಯಾದಾ ಆ ವಿಶೇಷವಾಗಿರ್ತಕ್ಕಂಥ ಅವಧಿ ಅದನ್ನು ಸುಟ್ಟಾಕ್ತು. ರಾವಣೇಶ್ವರನ ಪಾಪಕರ್ಮ ಅದನ್ನು ಸುಟ್ಟಾಕ್ತು. ವಿಶೇಷವಾಗಿರ್ತಕ್ಕಂಥ ಈ ವಿಶೇಷ ಆ ಅಯೋಧ್ಯೆ ನಗರಿ ಎಷ್ಟು ನೊಂದ್ಕೊಂಡಿರುತ್ತೆ. ರಾಮಚಂದ್ರ ಅಲ್ಲಿಂದ ನಡ್ಕೊಂಬಂದು ಎಷ್ಟೋ ಸಾವಿರಾರು ಒಂದು ಹೆಣ್ಣಿಗೋಸ್ಕರ ರಾಮಚಂದ್ರ ಬರ್ತಾನೆ. ಎಷ್ಟು ಗೌರವ. ಅಯ್ಯೋ ನಾನು ರಾಜ ಕಣ್ರಿ, ಒಬ್ಳು ಹೋದರೆ ಸೀತಾ ಹೋದರೆ ಹೋಯ್ತು, ನಾನು ಇನ್ನೊಬ್ಳು ಕಟ್ಕೊಳ್ಳೋಣ ಅನ್ಬೋದಾಗಿತ್ತಲ್ವಾ? ಮನುಷ್ಯರಾಗಿದ್ದರೆ ಹಂಗಂತ ಇದ್ರು. ಭಗವಂತ ಅವನು ನಾನು ಏಕಪತ್ನಿ ವ್ರತ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ಧರ್ಮವಾಗಿ ಸೀತಾಂಬದವ್ರನ್ನ ಕಟ್ಕೊಂಡಿರ್ತಕ್ಕಂಥ ರಾಮಚಂದ್ರನೋ ಹೆಂಡ್ತಿನ ಬಿಡ್ತಾನೆ. ಹಾಗಿರ್ಬೇಕು ಗಂಡಸರು. ನೀವೆಂಥ ಗಂಡಸರು ಕೆಲವರು ಇದ್ದಾರೆ ಅಂದರೆ ನಾಯಿ ಜನ್ಮ. ಒಬ್ಬಳನ್ನ ಬಿಡ್ತಾಳೆ, ಇನ್ನೊಬ್ಬಳನ್ನ ಇಟ್ಕೊಳ್ತಾಳೆ, ಇನ್ನೊಬ್ಬಳು ಬಿಡ್ತಾಳೆ, ಮತ್ತೊಬ್ಬಳು ಇಡ್ತಾಳೆ. ಅಧರ್ಮವನ್ನು ಮಾಡಬೇಡಿ ಗಂಡಸರಾದವರು. ಒಬ್ಬಳನ್ನೇ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ, ಸೂರ್ಯಚಂದ್ರ ಇರೋವರೆಗೂ ನಿನ್ನನ್ನು ಕಾಪಾಡ್ತೀನಿ. ಅದಕ್ಕೆ ಆ ಕಾಲದ ಹೆಂಗಸರು ಏನು ಹೇಳ್ತಿದ್ರು? 7 ಜನ್ಮಕ್ಕೂ ಈ ಗಂಡ ಬೇಕು ಅಂತಿದ್ರು. ಈ ಕಾಲದಲ್ಲ, ನಾಳೆ ನೆಗೆದು ಬಿದ್ದು ಸತ್ತೋದ್ರು ಪರವಾಗಿಲ್ಲ, ಇಂಥ ಗಂಡ ಬೇಡ ಅಂತ ಕುಡುಕ್ ಮುಂಡೆ ಮಕ್ಕಳ ಥರ ಎಷ್ಟೋ ಜನ ಇವತ್ತಿನ ದಿವಸ ಇದ್ದಾರೆ. ಆ ಥರ ಇರಬಾರ್ದು. ಯಾವತ್ತೂ ತಿಳ್ಕೊಳ್ಳಿ, ಗಂಡ ಹೆಂಡತಿ ಬಾಂಧವ್ಯ ರಾಮಚಂದ್ರ ಥರ ಇರಬೇಕು. ವಿಶೇಷವಾಗಿ ಸೀತಾಮ್ಮನವ್ರ ಥರ ಇರತಕ್ಕಂಥ ಮರ್ಯಾದಾ ಪುರುಷೋತ್ತಮನ ಹೆಂಡತಿಯಾಗಿ ಗೌರವದಿಂದ ಇರತಕ್ಕಂಥ ಅವಕಾಶ. ಅಂಥ ಒಂದು ನಾರಿಯ ಪ್ರಥಮ ಧರ್ಮ ಸೀತಾ ಅಂತ ಕರಿತೇವೆ. ಸೀತಾ ಅಂದರೆ ನೇಗಿಲು ಅಂತ. ಭೂಮಿಗೂ ವಿಶೇಷವಾಗಿರೋ ನೇಗಿಲಿಗೂ ಸಂಬಂಧ ಸೀತಾ. ಅದಕ್ಕೆ ಧರ್ಮವರಕ್ಷದ ಭೂದೇವಿನೇ ಸ್ವತಃ ಸೀತಾಮ್ಮನವರ ಅಂಶದಲ್ಲಿ ಒಂದು ವಾಗ್ದೇವಿ. ಅದನ್ನೇ ಅವನೇನು ಮಾಡಿದ, ಅಗ್ನಿ ಹತ್ರ ಕೊಟ್ಬಿಟ್ಟು ಹೋಗ್ತಾನಂತೆ. ಒರಿಜಿನಲ್ಲಾಗಿ ನಿಜವಾದ ಮಾಯೆಯನ್ನು ಸೀತಾಮ್ಮನವ್ರನ್ನ ಅಲ್ಲಿ ಕರೆಸಿದ ಮಾಯೆ ಬೇರೆ. ಸೀತಾಮ್ಮನವ್ರ ಒಂದು ಅಂಶ ರಕ್ಷಣೆಗೋಸ್ಕರ ಇಂದ್ರನ ಜೊತೆ ಅಗ್ನಿ ಜೊತೆ ಸಂಪೂರ್ಣವಾಗಿ ಇಲ್ಲಿ ವಂಶಿ ಪೂರ್ಣವಾಗಿ ರಾಮಚಂದ್ರ ಕೊಟ್ಬಿಟ್ಟು ಹೊರಟೋಗ್ತಾನೆ. ಅದೆಲ್ಲ ರಹಸ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಸೀತಾಮ್ಮನವ್ರು ಬಂದಮೇಲೆ ತಿರುಗಿ ಅಗ್ನಿ ಪ್ರವೇಶ ಮಾಡಿ ಅವಳ ಅಂಶ ಔಟಾಗಿರುತ್ತಲ್ಲ ಅದು ವಾಪಸ್ ಬಂದು ಸೇರುತ್ತೆ. ನೀವು ಸಿಮ್ಮು ಈ ಕಡೆ ಇಟ್ಬಿಟ್ಟಿದ್ದೀರಾ, ಮೊಬೈಲಲ್ಲಿ ಇಟ್ಬಿಟ್ಟಿದ್ದೀರಾ. ಸಿಮ್ ಬೇರೆ ಮೊಬೈಲ್ ಬೇರೆ. ಅವನ ಹತ್ರ ಕಳಿಸಿದ್ದು ಬರೀ ಮೊಬೈಲ್. ಸಿಮ್ ಒರಿಜಿನಲ್ ಸಿಮ್ ಎಲ್ಲಿತ್ತೋ ಅಗ್ನಿ ಹತ್ರ ಸ್ಪೆಷಲ್ಲಾಗಿ ಅಗ್ನಿ ಸೀತಾಮ್ಮನವ್ರನ್ನ ಕಾಪಾಡು ಅಂತ ಹೇಳಿ ರಾಮಚಂದ್ರ ಹೇಳ್ಬಿಟ್ಟು ಹೊರಟೋಗಿದ್ದಾರೆ. ಸಿಮ್ಮನ್ನು ನೀವು ಹಾಕ್ಕೊಂಡಿದ್ದಕ್ಕೆ ಇಲ್ದಿರ ನನ್ನ ಮಕ್ಕಳು ಏನು ಮಾಡ್ಬಿಡ್ತಿದ್ರು, ರಾವಣ ಅಂತಾರೋ ಮೊಬೈಲ್ ಅಂತ ಇದ್ರು. ಒಳಗಿರೋ ಸಿಮ್ ಗೊತ್ತೇ ಇಲ್ಲ, ಸಿಮ್ ಇಲ್ಲ ಅಗ್ನಿ ಹತ್ರ ಇತ್ತು. ಆಮೇಲೆ ಬಂದು ಸಿಮ್ಮು ಈ ಮೊಬೈಲಲ್ಲಿ ಹಾಕ್ಕೊಂಡ ಮೇಲೆ ನಿಮ್ಮ ಮೊಬೈಲ್ ಆಯಿತು. ಹಾಗೆ ರಾಮಚಂದ್ರ ನಿಮಗೆ ಯಾಕೆ ಅಷ್ಟು ಈಸಿಯಾಗಿ ಹೇಳ್ಕೊಟ್ಟೆ ಅಂದರೆ ಅದು ವೈಶಿಷ್ಟ್ಯತೆ. ರಾಮಚಂದ್ರ ಎಷ್ಟು ವೈಶಿಷ್ಟ್ಯತೆ ಅಂದರೆ, ಇವತ್ತು ಭದ್ರಾಚಲದಲ್ಲಿ ಸೀತಾಮ್ಮನವ್ರ ಜೊತೆ ಕೂತ್ಕೊಂಡು ಪೀಠಾರೋಹಣದಲ್ಲಿ ಲಕ್ಷ್ಮಣ ತಾನು ತನ್ನ ಸೇವೆಯನ್ನು ಅಣ್ಣನಿಗೋಸ್ಕರ ಮುಡಿಪಿಟ್ಟನು. ಆದಿಶೇಷ ಶಂಕು ಚಕ್ರ ಗದಾ ಪದ್ಮ ಅಂತ ಕರೀತಾರೆ. ಆ ಶಂಕು ಚಕ್ರ ಇನ್ಯಾರೂ ಅಲ್ಲ, ಭರತ ಮತ್ತು ಶತ್ರುಘ್ನ. ಅವರಿಬ್ಬರು ಟ್ವಿನ್ಸು, ಭರತ ಮತ್ತು ಶತ್ರುಘ್ನ. ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭರತ ಒಬ್ಬನಾಗಿ ಹುಟ್ಟುತ್ತಾನೆ. ಆಗ ಲಕ್ಷ್ಮಣನ ಅಂಶ ಶತ್ರುಘ್ನಗೆ ಬರಬೇಕಲ್ಲ. ಸೊ ಶತ್ರುಘ್ನನ ಈ ವಿಶೇಷ ಸ್ವಲ್ಪ ಪಾಯಸನ ಸುಮಿತ್ರ ತೊಗೊಂಡ್ಬಿಡ್ತಾಳೆ. ಆಗ ಭರತನ ಒಂದು ಸ್ವಲ್ಪ ಅಂಶ, ರಾಮಚಂದ್ರನ ಸ್ವಲ್ಪ ಅಂಶ, ಎರಡೂ ಸೇರಿ ಲಕ್ಷ್ಮಣ ಶತ್ರುಘ್ನ ಆಗಿ ಇರ್ತಕ್ಕಂಥ ಟ್ವಿನ್ಸ್ ಆಗಿ ಹುಟ್ಟುತ್ತಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಟ್ವಿನ್ಸ್ ಅನ್ನೋರು ಅಶ್ವಿನಿ ಪುತ್ರರು ಅಂತ ಕರೀತಾರೆ. ಅದಕ್ಕೆ ದ್ವಾಪರಯುಗದಲ್ಲೂ ನೋಡ್ಬೋದು, ಕೃಷ್ಣ ಪರಮಾತ್ಮನಲ್ಲೇ ಪಾಂಡವರು ಹುಟ್ಟಿದಾಗ ಅಲ್ಲಿರ್ತಕ್ಕಂಥ ಈ ಟ್ವಿನ್ಸ್ ಅನ್ನೋದು ಎಷ್ಟೋ ವಿಶೇಷ ಆ ಕಾಲದಿಂದ ಬಂದಿರತಕ್ಕಂಥದ್ದು. ದ್ವಯ ಬ್ರಹ್ಮ ಮಾಯೆ ಎರಡೂ ತಗೊಂಡ್ರೆ ವಿಶೇಷ ಇರ್ತಕ್ಕಂಥ ಸಂದರ್ಭ. ಅಂಥ ಒಂದು ವೈಶಿಷ್ಟ್ಯದಲ್ಲಿ ನಕುಲ ಸಹದೇವ ಟ್ವಿನ್ಸು, ಲವ ಕುಶ ಟ್ವಿನ್ಸು, ಶತ್ರುಘ್ನ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಣನ ಜೊತೆ ಟ್ವಿನ್ಸು. ಅಲ್ಲಿ ಶಂಕು ಹಾವು, ಆದಿಶೇಷ. ಈ ಚಕ್ರ ಸುದರ್ಶನ ಚಕ್ರ ಆಗಿರ್ತಕ್ಕಂಥವ್ನು ಯಾರೋ ಸಾಕ್ಷಾತ್ ಭರತ. ಅದಕ್ಕೆ ಅಂಥ ಸುದರ್ಶನ ಕಾಲನ್ನು ಮುಗಿದು ನಮಸ್ಕಾರ ಮಾಡ್ತಾ ಇರ್ತಾನೆ ರಾಮಚಂದ್ರನಿಗೆ, ನಿನ್ನ ಪಾದಿಗೆ ನನ್ನ ಹತ್ರ ಇರಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.